ವೀಕ್ಷಕರೇ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸಿದ್ಧಿಮಾಂತ್ ಬಾಗಿವಾಳ್ ಓದುಗರ ವೇದಿಕೆ. ಈ ವಿಡಿಯೋದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ತ್ರಿಭುಜಗಳ ಸಂಖ್ಯೆಗಳನ್ನು ಎಣಿಸುವಂತಹ ವಿಧಾನವನ್ನು ಹೇಳ್ಕೊಡೋಕ್ಕೆ ಹೊರಟಿದ್ದೀವಿ. ಇದೊಂದು ಸಣ್ಣ ಪ್ರಯತ್ನ. ವೆಲ್ಕಮ್ ಟು ಮೈ ಚಾನಲ್ ಸಿದ್ಧಿಮಾಂತ್ ಬಾಗಿವಾಳ್ ಓದುಗರ ವೇದಿಕೆ. In this video, we have to learn how many triangles present in a given diagram in the easy way. Now, ಈ ಚಿತ್ರದಲ್ಲಿರುವ ತ್ರಿಭುಜಗಳ ಸಂಖ್ಯೆ ಕಂಡುಹಿಡಿಯುವಂತಹ ವಿಧಾನ ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ. Let us know how to count the number of triangles in a given figure. ಈಗ ಆ ಚಿತ್ರವನ್ನು ಬರೀತಾ ಇದ್ದೀನಿ. ಇದು ಒಂದು ಸರಳವಾದಂತಹ ತ್ರಿಭುಜ, ಬೇಸ್ ಹೊಂದಿರುವಂತಹ ತ್ರಿಭುಜ. ಈ ತ್ರಿಭುಜದಲ್ಲಿ ಚಿತ್ರಗಳ ಸಂಖ್ಯೆ ನೀವು ಕೇಳಿದ್ರೆ ಬಹಳ ಸಲೀಸಾಗಿ ಹೇಳ್ಬಹುದು, ಒಂದಿದೆ ಅಂತ. ಈಗ ಮುಂದಿನ ಚಿತ್ರಕ್ಕೆ ಹೋಗೋಣ. ಈ ಚಿತ್ರದಲ್ಲಿ ಈ ತ್ರಿಭುಜದಲ್ಲಿ ಇರಬಹುದಾದಂಥ ತ್ರಿಭುಜಗಳ ಸಂಖ್ಯೆ ಎಷ್ಟಿರಬಹುದು? ಲೆಟ್ ಅಸ್ ನೋ ಹೌ ಮೆನಿ ಟ್ರಯಾಂಗಲ್ಸ್ ಆರ್ ದೇರ್ ಇನ್ ಎ ಗಿವನ್ ಫಿಗರ್ ಹಿಯರ್. ಇದನ್ನ ಕಂಡುಹಿಡಿಯೋದಕ್ಕೆ ಒಂದು ಸರಳವಾದಂತಹ ಮಾರ್ಗ ಇದೆ. ಕೌಂಟ್ ಮಾಡಬಹುದು. ಕೌಂಟ್ ಮಾಡಿದ್ರೆ ಚಿತ್ರಗಳ ಸಂಖ್ಯೆ ಸಿಗುತ್ತೆ. ಹಾಗೆ ಇಲ್ಲಿರಬಹುದಾದಂಥ ತ್ರಿಭುಜ ಒಂದು, ಈ ಎರಡು ತ್ರಿಭುಜ ಪಾದದ ತ್ರಿಭುಜಗಳನ್ನ ಬೇಸ್ ಟ್ರಯಾಂಗಲ್ಸ್ ಮಾತ್ರ ತಗೊಳ್ತಾ ಇದ್ದೀನಿ. ಲೆಟ್ ಅಸ್ ಟೇಕ್ ಎ ಬೇಸ್ ಟ್ರಯಾಂಗಲ್ಸ್ ಹಿಯರ್. ನಾವು ಇದು ಒಂದು, ಈ ಒಂದಕ್ಕೆ ಎರಡು ಕೂಡಿಸಿದ್ರೆ 3 ಆಗುತ್ತೆ. 3 1 4 ಆಯಿತು. ಈಗ ಮತ್ತೊಮ್ಮೆ ಎಷ್ಟು ತ್ರಿಭುಜಗಳು ಇರಬಹುದು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಕೆ ಇನ್ನೊಂದು ಸ್ಟೆಪ್ ಮುಂದುವರಿಬೇಕು. ಪಾದದ ಕಡೆಯಿಂದ ಈಗ ಈ ನಂಬರ್ಗಳಲ್ಲಿ ಕೆಳಗಿಂದ ಫ್ರಮ್ ದಿ ಬಾಟಮ್ ಆಫ್ ದೀಸ್ 2 ನಂಬರ್ಸ್ ಆಲ್ಟರ್ನೇಟಿವ್ ಆಗಿ ಕ್ಯಾನ್ಸಲ್ ಮಾಡ್ತಾ ಬರ್ತೀನಿ. 3ನ ತಗೊಳ್ಳಲ್ಲ. ವಿ ಡೋಂಟ್ ಟೇಕ್ 3, ನಾವು ವಿ ಟೇಕ್ 1 ಆಲ್ಟರ್ನೇಟಿವ್ ನಂಬರ್ಸ್. ನೌ ದಿಸ್ ಇಸ್ 1, 4, this is 1, 4 plus 1 5. ಇದು ಒಂದು ಹಂತ ಆಯಿತು. ಈಗ ಇದೇ ಟ್ರಯಾಂಗಲ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನ ದೊಡ್ಡ ಮಟ್ಟಕ್ಕೆ. ಈ ತ್ರಿಭುಜದಲ್ಲಿ ಇರಬಹುದಾದಂಥ ತ್ರಿಭುಜಗಳ ಸಂಖ್ಯೆ ಎಷ್ಟಿರಬಹುದು ನೋಡೋಣ. ಒಂದು, 2, 3 ಬೇಸ್ ಟ್ರಯಾಂಗಲ್ಸ್ನ ಮಾತ್ರ ತಗೊಂಡಿದ್ದೀನಿ. ಇದು 3 ಆಯಿತು. ಇದು 2, ಇದು 1. ಇವನ್ನ ಸಕ್ಸೆಸಿವ್ ಆಗಿ ಕೂಡ್ತಾ ಬರ್ತಾ ಇದ್ದೀನಿ. ವಿ ಹ್ಯಾವ್ ಟು ಆ್ಯಡ್ ದೀಸ್ 3 ಆರ್ ಇನ್ ಸಕ್ಸೆಸಿವ್. 1, 1 plus 2 3, 3 plus 3 6, total 10. This is the first step. Second step ನಲ್ಲಿ ಫ್ರಮ್ ದಿ ಬಾಟಮ್ ತೆಳಭಾಗದಿಂದ ಆಲ್ಟರ್ನೇಟಿವ್ ನಂಬರ್ನ ಮಾತ್ರ ಚೂಸ್ ಮಾಡ್ಕೋಬೇಕು.
ಮೊದಲನೇ ನಂಬರ್ನ ಸ್ಕಿಪ್ ಮಾಡ್ತಾ ಇದ್ದೀನಿ, ಎರಡನೇ ನಂಬರ್ 3ನ ತಗೊಳ್ತಾ ಇದ್ದೀನಿ, ಮೂರನೇ ನಂಬರ್ 1ನ ಬಿಡ್ತಾ ಇದ್ದೀನಿ. ನಾವು ಪ್ಲಸ್ ದಿಸ್ 3, 10 ಪ್ಲಸ್ 3 13. ಈ ಚಿತ್ರದಲ್ಲಿ ಇರಬಹುದಾದಂಥ ತ್ರಿಭುಜಗಳ ಸಂಖ್ಯೆ 13. ಈಗ ಮತ್ತೆ ಮುಂದುವರಿಯೋಣ. ಇನ್ನೊಂದು ತ್ರಿಭುಜ ತಕೊಂಡು ಈ ತ್ರಿಭುಜದಲ್ಲಿ ಇರಬಹುದಾದಂಥ ತ್ರಿಭುಜಗಳ ಸಂಖ್ಯೆನ ಕಂಡುಹಿಡಿಯೋದಾದ್ರೆ ಈ ರೀತಿ ಚಿತ್ರ ಬಂದರೆ ಹೇಗೆ ಕಂಡುಹಿಡಿಬೇಕು? ಸೇಮ್ ಆಗ ಹೇಳ್ಕೊಟ್ನಲ್ಲ ಅದೇ ಮೆಥಡೇ. 1 ಈ ಟ್ರಯಾಂಗಲ್, ಇದೆರಡು 2 1 2 3 3 1 2 3 4 4. ಈಗಿದ ಸ್ಟೆಪ್ 1ನಲ್ಲಿ ಆಲ್ಟರ್ನೇಟಿವ್ ಆಗಿ ಸಕ್ಸಸ್ಸಿವ್ ಆಗಿ ಕೂಡ್ತಾ ಬನ್ನಿ. 1 1 ಪ್ಲಸ್ 2 3 3 ಪ್ಲಸ್ 3 6 6 ಪ್ಲಸ್ 4 10. Now step 2, from the bottom ಈ ನಂಬರ್ಗಳಲ್ಲಿ ಫ್ರಮ್ ದಿ ಬಾಟಮ್ ಆಲ್ಟರ್ನೇಟಿವ್ ನಂಬರ್ನ ಸ್ಕಿಪ್ ಮಾಡ್ತಾ ಬರಬೇಕು. 10ನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ, 6ನ್ನ ಚೂಸ್ ಮಾಡ್ಕೊಳ್ತಾ ಇದ್ದೀನಿ, 3ನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ, 1ನ್ನ ಚೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ಟೆಪ್ 1ನಲ್ಲಿ ಬರ್ತಕ್ಕಂಥ ನಂಬರ್ಸು 1 ಪ್ಲಸ್ 3 4 4 ಪ್ಲಸ್ 6 10 10 ಪ್ಲಸ್ 10 20 ಪ್ಲಸ್ ಇವೆರಡು 6 1 7. Therefore total number of triangles are 27. ಅರ್ಥವಾಗುತ್ತಾ ಮಾಡೋದಕ್ಕೆ? ನೆಕ್ಸ್ಟ್ ನನ್ನ ನೀವೇ ಟ್ರೈ ಮಾಡಿ. ಬೆಸ್ಟ್ ಆಫ್ ಲಕ್. ಇದಕ್ಕೆ ಒಂದು ಆಲ್ಟರ್ನೇಟಿವ್ ಮೆಥಡ್, ಫಾರ್ಮುಲಾ ಮೆಥಡ್ ಕೂಡ ಉಂಟು, ಅದನ್ನು ಕೂಡ ಹೇಳ್ಕೊಡ್ತಾ ಇದ್ದೀನಿ. ಅದು ಮೆಥಡ್ ಕಲ್ತ್ಕೊಳ್ಳಿ. ಯಾವುದೇ ಪ್ರಾಬ್ಲಮ್ ನಾವು ಈ ಪಾರ್ಟ್ನ ತಗೊಳ್ತಿದ್ದೀವಿ ಅಂತ ಅಂದರೆ ಈ ಪಾರ್ಟನ್ನು ತಗೊಳ್ತಾ ಇದ್ದೀವಿ. ಈ ಪಾರ್ಟಲ್ಲಿ ಬೇಸ್ ಎಷ್ಟಿದೆ? 1 2 2 ಟ್ರಯಾಂಗಲ್ಸ್ ಇದೆ. ಓಕೆ, therefore this is n. How many numbers of triangles are there ಅಂತ ಫೈಂಡ್ ಔಟ್ ಮಾಡೋಕ್ಕೆ ಒಂದು ಫಾರ್ಮುಲಾ ಇದೆ. ದಟ್ ಈಸ್ ಈಕ್ವಲ್ ಟು n ಇಂಟು n ಪ್ಲಸ್ 2 ಇಂಟು 2n ಪ್ಲಸ್ 1. This is 2 into 2 plus 2 into 2 into 2 plus 1. 2 divided by 8 into 4 into 5 divided by 8. Now this is 5. ಎಷ್ಟು ಟ್ರಯಾಂಗಲ್ಸ್ ಇದೆ? 5 ಟ್ರಯಾಂಗಲ್ಸ್ ಇದೆ. ಈಗ ಟೋಟಲ್ ದೊಡ್ಡ ಚಿತ್ರಕ್ಕೆ ನೋಡೋದಾದರೆ n ಎಷ್ಟಿರಬಹುದು? 1 1 2 3 4 4 ಇದೆ. ದಿಸ್ ಈಸ್ n. ಫಾರ್ಮುಲಾ n ಇಂಟು n ಪ್ಲಸ್ 2 ಇಂಟು 2n plus 1 by 8. This is 4 into 4 plus 2 into 4 into 2 plus
1 divided by 8. 4 into 6 into 9 divided by 8. This is 24 into 9 by 8. 8 in the 24 3 times divide ಆಗುತ್ತೆ. 9 3s are 27. There are 27 number of triangles are there. 27 ತ್ರಿಭುಜಗಳಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ.